ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮನೆಯಲ್ಲಿ ಗರಂ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 kgಗೆ ಆಗುವಷ್ಟು ಗರಂ ಮಸಾಲಾನ ಮಾಡ್ತಾ ಇದ್ದೀನಿ. ನೋಡಿ, 50 ಗ್ರಾಮ್ನಷ್ಟು ಸೋಂಪು, 50 ಗ್ರಾಮ್ನಷ್ಟು ಕಾಡು ಏಲಕ್ಕಿ, 50 ಗ್ರಾಮ್ನಷ್ಟು ಲವಂಗ, 50 ಗ್ರಾಮ್ನಷ್ಟು ಏಲಕ್ಕಿ, ಇದು ನಾರ್ಮಲ್ ಏಲಕ್ಕಿ. ಆಮೇಲೆ 50 ಗ್ರಾಮ್ನಷ್ಟು ಚಕ್ರ ಮೊಗ್ಗು, ಒಂದು 50 ಗ್ರಾಮ್ನಷ್ಟು ಚಕ್ಕೆ, 50 ಗ್ರಾಮ್ನಷ್ಟು ಮರಾಠ ಮೊಗ್ಗು, ಆಮೇಲೆ 50 ಗ್ರಾಮ್ನಷ್ಟು ಜಾಪತ್ರೆ, 50 ಗ್ರಾಮ್ನಷ್ಟು ಕಲ್ಲು ಹೂವು, ಒಂದು 4 ರಿಂದ 5 ಪಲಾವ್ ಎಲೆನ ತಗೊಂಡು, ಒಂದು 100 ಗ್ರಾಮ್ನಷ್ಟು ನಾವು ಇಲ್ಲಿ ಜೀರಿಗೆನ ಸೇರಿಸಬೇಕಾಗತ್ತೆ. ಅದು ಶಾಹಿ ಜೀರಾ, 50 ಗ್ರಾಮ್ನಷ್ಟು ಕಾಳುಮೆಣಸು, 50 ಗ್ರಾಮ್ನಷ್ಟು ನಾರ್ಮಲ್ ಜೀರಿಗೆ. ಶಾಹಿ ಜೀರಿಗೆ ಬೇರೆ, ನಾರ್ಮಲ್ ಜೀರಿಗೆ ಬೇರೆ. 50 ಗ್ರಾಮ್ನಷ್ಟು ಇದು ಒಣಶುಂಠಿ, ಒಂದು 50 ಗ್ರಾಮ್ನಷ್ಟು ಗಸಗಸೆನ ಕೂಡ ನಾವು ಇದ್ರೊಳಗೆ ಹಾಕಬೇಕು. ಜಾಜಿಕಾಯಿ ಅಂತ ಒಂದು 4 ಜಾಜಿಕಾಯಿ, ಅದು ಒಂದು 50 ಗ್ರಾಮ್ನಷ್ಟು ಆಗುತ್ತೆ. ಆಮೇಲೆ ಇದು ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಇದನ್ನ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇದು ಏನಿಲ್ಲ ಅಂದ್ರೂ ಒಂದು 18 ರಿಂದ 20 ಐಟಮ್ಸ್ ಇದೆ. ಇದು ಗರಂ ಮಸಾಲ. ಇದು ಚಿಕನ್ಗೆ, ಮಟನ್ ಮತ್ತು ಬಿರಿಯಾನಿ, ಎಗ್, ಎಲ್ಲ ನಾನ್ ವೆಜ್ ಅಡುಗೆಗಳಿಗೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದು 1 kg ಧನಿಯಾಗೆ ಹಾಕುವಷ್ಟು ಎಲ್ಲ ಗರಂ ಮಸಾಲ. ಇದು ನಾವು ಇಲ್ಲಿ 1 kg ಧನಿಯಾನ ತಗೋಬೇಕಾಗತ್ತೆ. ಧನಿಯಾ ಅಥವಾ ಕೊತ್ತಂಬರಿ ಕಾಳು ಅಂತ ಕೂಡ ಕರಿತೀವಿ. ಇಲ್ಲಿ ನಾನು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದೇ ಗರಂ ಮಸಾಲ ಸೀಕ್ರೆಟು. ಒಣ ಕೊಬ್ಬರಿ ಇದು ಒಂದು 50 ಗ್ರಾಮ್ನಷ್ಟು ಇದೆ. ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನ 1 ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಗರಂ ಮಸಾಲ ಜೊತೆಯಲ್ಲಿ ನಾವು ಸೇರಿಸಿ ರುಬ್ಕೊಳ್ಬೇಕಾಗತ್ತೆ. ಒಂದು ಚೂರು ಕೂಡ ನೀರು ಸೇರಿಸಲ್ಲ. ಹಾಗೆ ಇದು ಡ್ರೈ ಆಗುವವರೆಗೂ ಕೂಡ ನಾವು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇವಾಗ ಇದು ಕೂಡ ಆಯ್ತು. ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಎಲ್ಲವೂ ಕೂಡ ತಣ್ಣಗೆ ಆಗಕ್ಕೆ ಬಿಡ್ಬೇಕಾಗತ್ತೆ ನಾವು ಇದನ್ನ. ಇವಾಗ 1 kg ಧನಿಯಾನ ನಾನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಸಾಲ ಕೂಡ 1 kg ಆಗುವಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿದೆ. 1 kg ಧನಿಯಾಗೆ ಎಲ್ಲವೂ ಕೂಡ ಒಂದು 50 ಗ್ರಾಮ್ನಷ್ಟು ನಾವು ತಗೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಗುವವರೆಗೂ ಕೂಡ ಚೆನ್ನಾಗಿ ಇದು ಕೂಡ ಆಲ್ರೆಡಿ ಆಗಿದೆ. ಒಂದು ಪಾತ್ರೆಗೆ ಸೇರಿಸಿ ಎಲ್ಲವೂ ಕೂಡ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ನಾವು. ಆಮೇಲೆ ಮಿಕ್ಸಿ ಜಾರಿಗೆ ನಾವು ಮನೆಯಲ್ಲೇ ನೈಸ್ ಆಗಿ ಹಾಕೊಳ್ಬೋದು. ಇಲ್ಲ 1 kg ಅಷ್ಟು ನಾವು ಮಿಕ್ಸಿನ್ಗೆ ಕೂಡ ಹಾಕಿಸ್ಕೊಂಡ್ಬರ್ಬೋದು. ಒಂದು ಚೂರು ಕೂಡ ತೇವಾಂಶ ಇರಬಾರ್ದು ಇದರಲ್ಲಿ. ಮಿಕ್ಸಿ ಜಾರಲ್ಲಿ ನಾವು ಇದನ್ನ 3 ರಿಂದ 4 ತಿಂಗಳವರೆಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ನೀವು ಬಿರಿಯಾನಿ, ಮಟನ್, ಚಿಕನ್ ಎಲ್ಲವೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಪುಡಿ ಆಗಿದೆ. ನೋಡಿ, ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ. ಒಣ ಕೊಬ್ಬರಿ, ಇವಾಗ ಮಸಾಲ, ಧನಿಯಾ ಎಲ್ಲವನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸೇರಿಸಿ ಎಲ್ಲವೂ ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನೋಡಿ, ಒಣ ಕೊಬ್ಬರಿ ನಾವು ಹುರಿದಿದ್ದೀವಲ್ವ ಎಣ್ಣೆ ಹಾಕಿ, ಅದು ಕೂಡ ಚೆನ್ನಾಗಿ ಇದಾಗಿದೆ. ಈಗ ಮಸಾಲೆನ ಅದರಲ್ಲಿ ಸೇರಿಸಿ, ಇದು ಮಸಾಲೆ ಧನಿಯಾ ಎಲ್ಲ ಕೂಡ ಸೇರಿದೆ ಅದರಲ್ಲಿ. ಎಲ್ಲವೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗರಂ ಮಸಾಲ ರೆಡಿ ಆಯ್ತು.